ಹಲೋ ಫ್ರೆಂಡ್ಸ್, ಶನಿವಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ಒಂದು ವಿಡಿಯೋ ನೋಡೋಣ. ಅದಕ್ಕೂ ಮುಂಚೆ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋಗೊಂದು ತಪ್ಪದೇ ಲೈಕ್ ಕೊಡಿ. ಫ್ರೆಂಡ್ಸ್, ಮೊದಲಿಗೆ ಎಲ್ಲರೂ ಕೂಡ ಬಂದು ಕ್ವಶನ್ ಮಾಡ್ತಾನೆ ಇರ್ತಾರೆ, ಎಲ್ಲಿ ಸರ್ ಅವ್ರನ್ನ ಮದುವೆ ಆಗಿಬಿಟ್ಟು ಮತ್ತೆ ಅವ್ರಿಗೆ ಏನಾದ್ರೂ ಪ್ರಾಬ್ಲಮ್ ಆಯಿತಾ? ಇಷ್ಟೊತ್ತವರೆಗೂ ಕೂಡ ನೀವು ಒಬ್ಬರೇ ಬಂದಿದ್ದೀರಾ, ಮದುಮಗಳು ಇನ್ನೂ ಬಂದಿಲ್ಲ ಅಂತ ಅಂದರೆ ಅವ್ರಿಗೆ ಏನಾದರೂ ಪ್ರಾಬ್ಲಮ್ ಆಗಿದೆ ಅಂತಲೇ ಅರ್ಥ. ಆನ್ಸರ್ ಮಾಡಿ ಅಂತ ಹೇಳಿದಾಗ ಸ್ಟಾಪ್ ಇಟ್, ಇದು ನನ್ನ ಪರ್ಸ್ನಲ್ ವಿಚಾರ, ಇದ್ರ ಬಗ್ಗೆ ಎಲ್ಲ ಮಾತಾಡೋದಕ್ಕೆ ನಿಮ್ಗೆ ಯಾರು ರೈಟ್ಸ್ ಕೊಟ್ಟಿದ್ದು? ಇವಾಗ ನೋಡಿದ್ರೆ ಅಲ್ಲಿ ಮದುವೆ ಮಂಟಪಕ್ಕೂ ಬಂದಿದ್ದೀರಿ, ರಿಸೆಪ್ಷನ್ನಿಗೂ ಬಂದಿದ್ದೀರಾ, ಸ್ವಲ್ಪ ಏನಾದರೂ ಚಾನ್ಸ್ ಕೊಡ್ತು ಅಂತ ಅಂದರೆ ಬೆಡ್ರೂಮಿಗೂ ಬಂದುಬಿಡ್ತೀರಾ ಅಲ್ವಾ ಅಂತ ಹೇಳಿದಾಗ, ಸರ್ ಇದು ಯಾವಾಗ ನಿಮ್ಮ ಪರ್ಸ್ನಲ್ ವಿಚಾರ ಒಳಗಡೆನೇ ಇರುತ್ತೋ ಅದು ಪರ್ಸ್ನಲ್ ಆಗೇ ಇರುತ್ತೆ. ಪಬ್ಲಿಕ್ಕಿಗೆ ಬಂತು ಅಂತ ಅಂದಮೇಲೆ ಅದನ್ನು ನಾವು ಪ್ರಶ್ನೆ ಮಾಡಲೇಬೇಕು. ಪಬ್ಲಿಕ್ಕಿಗೂ ಇದ್ರ ಬಗ್ಗೆ ಎಲ್ಲ ವಿಚಾರ ಗೊತ್ತಾಗಬೇಕಲ್ವಾ ಸರ್? ಪಾಪ ನೀವೇನೋ ಹಿಂಸೆಯಿಂದ ಅಥವಾ ಬಲವಂತದಿಂದ ಮದುವೆ ಮಾಡ್ಕೊಂಡಿರ್ಬೋದು, ಆದರೆ ಅವ್ರಿಗೂ ಕೂಡ ಮನಸ್ಸಿರುತ್ತಲ್ವಾ? ಅವ್ರಿಗೇನಾದರೂ ಬೇಜಾರು ಮಾಡಿದರೆ, ಅವರು ಏನಾದರೂ ಇದನ್ನೆಲ್ಲ ಸಹಿಸ್ಕೊಳ್ಳೋಕ್ಕಾಗದೆ ಏನಾದರೂ ಪ್ರಾಬ್ಲಮ್ ಆಗಿದ್ದರೆ ಎಲ್ಲಾದರೂ ಹೋಗ್ಬಿಟ್ಟಿದ್ರೆ ಅದಕ್ಕೆ ಕೇಳ್ತಾ ಇದ್ದೀವಿ, ಎಲ್ಲಿ ಸರ್ ಅವರು ಅಂತ ಹೇಳಿದಾಗ ಅನಿಕೇತ್ ಬಂದು, ಏನು ಮೇಡಮ್ ಹೀಗೆಲ್ಲ ಮಾತಾಡ್ತಾ ಇದ್ದೀರಾ? ಅವರು ಗರ್ಲ್, ಅದು ಅಲ್ಲದೆ ಹೆಣ್ಮಕ್ಳು ರೆಡಿ ಆಗೋದಕ್ಕೆ ಎಷ್ಟೊತ್ತು ಬೇಕಾಗುತ್ತೆ ಅಂತ ಹೇಳಿ ನಿಮಗೂ ಗೊತ್ತಿದೆ ಅಲ್ವಾ? ತುಂಬ ಟೈಮ್ ತೊಗೋತಾರೆ. ಹಾಗೆಯೇ ಕೂಡ ಇವಾಗೂ ಆಗಿರೋದು, ಅವರು ಬಂದೇ ಬರ್ತಾರೆ. ನೀವು ಯಾಕೆ ಈ ಥರ ಎಲ್ಲ ಮಾತಾಡ್ತಾ ಇದ್ದೀರಾ, ಸ್ವಲ್ಪ ಸೈಡ್ಗೆ ಹೋಗಿ ಅಂತ ಹೇಳಿ ಹೇಳ್ತಾಳೆ. ಅಷ್ಟರಲ್ಲೇ ಅಮೂಲ್ಯ ಬಂದ್ಬಿಟ್ಟು ಬ್ರೋ ಒಂದು ಪ್ರಾಬ್ಲಮ್ ಆಗಿದೆ ಅಂತ ಹೇಳ್ತಾರೆ. ಪ್ರಾಬ್ಲಮ್ಮ ಏನು ಅಂತ ಹೇಳಿದಾಗ, ಅಲ್ಲಿ ಹುಡುಗಿ ಕಾಣಿಸ್ತಾ ಇಲ್ಲ. ಏನೋ ಹುಡುಗಿ ಕಾಣಿಸ್ತಾ ಇಲ್ವಾ? ಯಾವ ಹುಡುಗಿ ಕಾಣಿಸ್ತಾ ಇಲ್ಲ? ಮದುವೆ ಹೆಣ್ಣು ಬ್ರೋ ಕಾಣಿಸ್ತಾ ಇಲ್ಲ ಅಂತ ಹೇಳ್ತಾರೆ. ಏನು ಹೇಳ್ತಾ ಇದೆಯಾ? ಅಲ್ಲೇ ಇರಬೇಕಲ್ವಾ, ಅವಳಿಂದೆಲ್ಲಿ ಹೋಗ್ತಾಳೆ ಅಂತ ಹೇಳಿದಾಗ, ಇಲ್ಲ ಬ್ರೋ ಅವ್ರು ಕಾಣಿಸ್ತಾ ಇಲ್ಲ ಅಂತ ಹೇಳಿ ಹೇಳ್ತಾ ಇರ್ತಾಳೆ. ಆಗ ಕಾಣಿಸ್ತಾ ಇರೋದಕ್ಕೆ ಅವಳು ಎಲ್ಲಿ ಹೋಗ್ತಾಳೆ ಅಂತ ಹೇಳಿ ಬೇಜಾರು ಮಾಡ್ಕೋತಾ ಇರ್ತಾರೆ. ಅದೇ ಟೈಮಿಗೆ ಅವಳು ಎಲ್ಲರೂ ಪ್ರಶ್ನೆ ಮಾಡ್ತಾ ಇರಬೇಕಿದ್ರೆ, ಸರಿತಾ ನೋಡಿದ್ರಾ, ಅವಳು ಮದುವೆ ಮಂಟಪದಿಂದನೇ ಓಡೋದ್ಲು, ಇವಳು ರಿಸೆಪ್ಷನ್ನಿಂದ ಓಡೋಗಿದ್ದಾಳೆ. ಇವಾಗ ಎಷ್ಟೆಲ್ಲ ಪ್ರಾಬ್ಲಮ್ ಆಗುತ್ತೆ, ನಮ್ಮೆಲ್ರಿಗೂ ಕೂಡ ಅವಮಾನ ಮಾಡಬೇಕು ಅಂತಲೇ ಈ ಹುಡುಗಿ ಇಷ್ಟೆಲ್ಲ ಕಾಯ್ತಾ ಇತ್ತು ಅನಿಸುತ್ತೆ. ಎಲ್ಲ ಕಡೆಯಿಂದನೂ ನಮಗೆ ಮರ್ಯಾದೆ ಹೋಗುವಂಥ ಕೆಲಸನೇ ಮಾಡ್ತಾರೆ ಅಂತ ಹೇಳಿ ಅವಳು ಕೂಡ ಬೇಜಾರು ಮಾಡ್ಕೋತಾ ಇರ್ತಾಳೆ. ಆಗ ಹಾಗೆಲ್ಲ ಮಾಡೋಳಲ್ಲ ಗೌರಿ, ಯಾವುದೇ ಕಾರಣಕ್ಕೂ ಕೂಡ ಹಾಗೆಲ್ಲ ಮಾಡೋದಿಲ್ಲ. ಅವಳ ಮಾತಲ್ಲಿ ಸತ್ಯ ಇರುತ್ತೆ. ಅವಳು ಬಂದಿಲ್ಲ ಅಂದ ಮಾತ್ರಕ್ಕೆ ಅವಳು ಓಡೋಗಿದ್ದಾಳೆ ಅಂತ ಯಾಕೆ ಅನ್ಕೋತೀರಾ? ಅವಳಿಗೆ ಏನಾದರೂ ಪ್ರಾಬ್ಲಮ್ ಆಗಿರ್ಬೋದಲ್ವಾ ಅಂತ ಹೇಳ್ತಾರೆ. ಪ್ರಾಬ್ಲಮ್ಮಾ? ನಮ್ಮ ಮನೆಯಲ್ಲಿ ಅವಳಿಗೆ ಪ್ರಾಬ್ಲಮ್ ಮಾಡೋವಂಥವ್ರು ಯಾರಿದ್ದಾರೆ ಅಂತ ಹೇಳಿ ಕೇಳ್ತಾ ಇರ್ತಾರೆ. ನೋಡು ಸರಿತಾ, ಸುಮ್ಮನೆ ಹಾಗೆಲ್ಲ ಮಾತಾಡಬೇಡ, ಸ್ವಲ್ಪ ಸಮಾಧಾನ ಮಾಡ್ಕೊ ಬರ್ತಾಳೆ ಅಂತ ಹೇಳಿದಾಗ, ಹೇಳಿ ಸರ್ ನಿಮ್ಮನ್ನೇ ಕೇಳ್ತಾ ಇರೋದು, ಮೇಡಮ್ ಎಲ್ಲಿದ್ದಾರೆ? ಅವಳನ್ನ ಏನಾದರೂ ಪಂಜರದಲ್ಲಿ ಕೂಡ ಹಾಕ್ಬಿಟ್ಟಿದ್ದೀರಾ ಅಥವಾ ಏನು ಅಂತ ಹೇಳಿ ಕೇಳಿದಾಗ, ಪಾಪ ಈ ಕಡೆ ಕಾಂತನೂ ಕೂಡ ಬೇಜಾರು ಮಾಡ್ಕೋತಾ ಇರ್ತಾಳೆ. ಅಕ್ಕ ನನ್ನ ಮಗಳು ಬಂದಿಲ್ಲ ಕಣಕ್ಕ, ಅವಳನ್ನ ಪಂಜರದಲ್ಲಿ ಏನಾದರೂ ಅಂತ ಹೇಳಿದಾಗ, ಸುಮ್ಮನೆ ಇರುಕ ಅಂತ ಅವ್ರೇನೋ ಕೇಳ್ತಾರೆ ಅಂತ ಹೇಳ್ಬಿಟ್ಟು ನೀನು ಸುಮ್ಮನೆ ಏನೇನೋ ಯೋಚನೆ ಮಾಡಬೇಡ. ಅವಳೇನು ಗಿಳಿನೇನೆ ಪಂಜರದಲ್ಲಿ ಕೂಡ ಹಾಕೋದಕ್ಕೆ? ಅದು ಅಲ್ಲದೆ ಅವ್ರ ಮನೆಯಲ್ಲಿ ಎಲ್ಲರೂ ಕೂಡ ಅವಳನ್ನ ಇಷ್ಟಪಡ್ತಾರೆ. ನೋಡ್ತಾ ಇದೆಯಲ್ವಾ, ಅವ್ರ ಅತ್ತೆಯನ್ನ ಬಿಟ್ಟು ಬೇರೆ ಎಲ್ಲರೂ ಕೂಡ ಅವಳ ಬಗ್ಗೆ ಕೇರ್ ಮಾಡ್ತಾರೆ. ಅವಳು ಬಂದೇ ಬರ್ತಾಳೆ ಕಣೆ ಅಂತ ಹೇಳಿದಾಗ, ಭಯ ಆಗ್ತಾ ಇದೆ ಅಕ್ಕ ಅಂತ ಹೇಳ್ತಾಳೆ. ನೀನು ಭಯ ಪಡ್ಕೋಬೇಡ, ಸ್ವಲ್ಪ ಸಮಾಧಾನ ಮಾಡ್ಕೋ ಅಂತ ಹೇಳಿ ಹೇಳ್ತಾರೆ. ಅದೇ ಟೈಮಿಗೆ ಈ ಕಡೆ ಪ್ರಶ್ನೆ ಮಾಡ್ತಾ ಇರಬೇಕಿದ್ರೆ, ನೋಡಿ ಅವರು ಈ ಮನೆ ಸೊಸೆ, ಬಂದೇ ಬರ್ತಾರೆ, ನೀವು ಯಾಕೆ ಈ ಥರ ಎಲ್ಲ ಮಾತಾಡ್ತಾ ಇದ್ದೀರಾ ಅಂತ ಹೇಳಿ ಕವಿ ಹೇಳ್ತಾನೆ. ಅದೇ ಟೈಮಿಗೆ ಅವಳು ಕೂಡ ಬಂದುಬಿಡ್ತಾಳೆ. ಆಗ ಕೇಳ್ತಾ ಇದ್ರಿ ಅಲ್ವಾ ಈ ಮನೆ ಸೊಸೆ ಎಲ್ಲಿ ಅಂತ ಹೇಳಿ, ಅಲ್ಲಿ ಬರ್ತಾ ಇದ್ದಾರೆ ನೋಡಿ ಅಂತ ಹೇಳಿ ಹೇಳ್ತಾನೆ. ಆಗ ಬಂದ ತಕ್ಷಣವೇ ಎಲ್ರಿಗೂ ಕೂಡ ಶಾಕ್ ಆಗಿಬಿಡುತ್ತೆ. ಆಗ ಎಲ್ಲರೂ ಹೋಗಿ ಅವಳ ಹತ್ರ ನಿಂತ್ಕೋತಾ ಇರ್ತಾರೆ ಮೀಡಿಯಾದವರು. ನೋಡಿದೆ ಸರಿತಾ, ಅವಳ ಬಗ್ಗೆ ನೀನು ಏನೇನೋ ಮಾತಾಡ್ತೀಯ, ಆದರೆ ಅವಳು ಬಂದಿದ್ದಾಳಲ್ವಾ ಅಂತ ಹೇಳಿದಾಗ, ಇದರಲ್ಲಿ ಗೌರಿ ಎಷ್ಟು ಲಕ್ಷಣವಾಗಿ ಕಾಣಿಸ್ತಾ ಇದ್ದಾಳೆ ಅಲ್ವಾ ಅಂತ ಹೇಳಿ ಅವ್ರ ಮನೆಯವರೆಲ್ಲರೂ ಕೂಡ ಅನ್ಕೋತಾ ಇರ್ತಾರೆ. ಆಗ ಅಬ್ಬ ಅಂತೂ ಬಂದ್ಯಲ್ಲ ಅಂತ ಹೇಳಿದಾಗ, ಯಾಕೆ ಬರಲ್ಲ, ಓಡೋಗ್ಬಿಡ್ತೀನಿ ಅಂತ ಅಂದ್ಕೊಂಡಿದ್ಯಾ? ಇಲ್ಲ, ನಮ್ಮ ಮರ್ಯಾದಿನ ತೆಗ್ದುಬಿಡ್ತೀಯ ಅಂತ ಅಂದ್ಕೊಂಡಿದ್ದೆ. ಇವಾಗಲೇ ನಿಮ್ಮ ಅಕ್ಕ ತೆಗೆದೋಗಿರೋದು ಸಾಲದು ಅಂತ ನೀನು ಏನಾದರೂ ಮಾಡಿಬಿಡ್ತೀಯ ಅಂತ ಅಂದ್ಕೊಂಡೆ ಅಂತ ಹೇಳಿ ಹೇಳ್ತಾ ಇರ್ತಾಳೆ. ಹಾಗೆಲ್ಲ ಮಾಡೋದಕ್ಕೆ ನಾನೇನು ನೀವಲ್ಲ, ಮುಂದೆ ಒಂದು ಹಿಂದೆ ಒಂದು ನಾನು ಮಾತಾಡೋದಿಲ್ಲ. ನಾನು ಬಂದಿರೋದು ನಿಮ್ಮ ಮನೆ ಸಂಸ್ಕಾರ ಮರ್ಯಾದಿನ ಉಳಿಸೋದಕ್ಕೆ ಅಂತ ಹೇಳಿದಾಗ, ಹೌದೌದು ಉಳಿಸ್ತಾ ಇದೆಯಾ ನೋಡ್ತಾನೇ ಇದ್ದೀನಲ್ವಾ ಅಂತ ಹೇಳಿದಾಗ, ಇನ್ನು ಮುಂದೆ ಕೂಡ ನೋಡ್ತೀರಾ ಅಂತ ಹೇಳಿ ಹೇಳ್ತಾನೆ. ಸರಿ ಆಯಿತು ಅಂತ ಹೇಳಿ, ಸರ್ ಇದು ಒಂದು ಸ್ವೀಟ್ ಮೆಮೊರಿ ಆಗಿರುತ್ತೆ ಸರ್, ದಯವಿಟ್ಟು ನೀವು ಸ್ವಲ್ಪ ಈ ಕಡೆ ನಿಂತ್ಕೋತೀರಾ, ನಿಮ್ಮದೊಂದು ಫೋಟೋ ತೆಗಿತೀನಿ ಅಂತ ಹೇಳಿ ಹೇಳ್ತಾನೆ. ಸರಿ ಆಯಿತು ಅಂತ ಹೇಳಿ ನಿಂತ್ಕೋತಾ ಇರ್ತಾರೆ. ಸರ್ ಈಗ ನಿಂತ್ಕೊಂಡ್ರೆ ಹೇಗೆ ಸರ್, ಸ್ವಲ್ಪ ಚೆನ್ನಾಗಿ ನಿಂತ್ಕೊಳ್ಳಿ ಸರ್, ಇದು ಯಾವಾಗಲೂ ಕೂಡ ಲೈಫ್ ಲಾಂಗ್ ನಿಮಗೆ ಮೆಮೊರಿ ಆಗಿರುತ್ತೆ, ಸ್ವಲ್ಪ ಸ್ಮೈಲ್ ಮಾಡಿ ಅಂತ ಹೇಳಿ ಹೇಳ್ತಾರೆ. ಆಗ ಅಂತ ಹೇಳಿ ಜೋರಾಗಿ ಅಳ್ಬಿಟ್ಬಿಡ್ತಾನೆ. ಅಯ್ಯೋ ಹೀಗೆಲ್ಲ ನಗಾಡಿದ್ರೆ ಎಲ್ಲರೂ ನೋಡಿಕೊಂಡು ಇದೇನಿದು ಇವರು ಸುಮ್ಮನೆ ಫೇಕ್ ಅಂತ ಅಂದ್ಕೋತಾರೆ, ಸ್ವಲ್ಪ ನಿಧಾನವಾಗಿ ನಗಾಡಿ, ನೋಡೋದಕ್ಕೆ ತುಂಬ ಕೆಟ್ಟದಾಗಿದೆ, ಮಕ್ಕಳು ಮುಂದೆ ಮಾತ್ರ ಈ ಥರ ನಗಾಡೋದಕ್ಕೆ ಹೋಗಬೇಡಿ, ಎದ್ರುಕೊಂಡ್ಬಿಡ್ತಾರೆ ಅಂತ ಹೇಳಿದಾಗ, ನಿನ್ನ ಹತ್ರ ಇದನ್ನೆಲ್ಲ ಹೇಳ್ಸ್ಕೊಳ್ಳೋಷ್ಟು ಚೀಪ್ ಲೆವೆಲಿಗೆ ನಾನು ಬಂದಿಲ್ಲ. ಹೌದೌದು ಬಂದಿಲ್ಲ, ಅದರಿಂದ ಕೆಳಗಡೆ ಇದ್ದೀರಾ, ನಿಮ್ಮ ಲೆವೆಲಿಗೆ ಇಳಿದ್ಬಿಟ್ಟು ನಾನು ನಿಮ್ಗೆ ಪಾಠ ಮಾಡ್ತೀನಿ ಆಗ್ಬೋದಾ ಅಂತ ಹೇಳಿದಾಗ, ಏನೂ ಬೇಕಾಗಿಲ್ಲ, ನೀನು ನೋಡಿಕೊಂಡ್ರೆ ಸಾಕು ಅಂತ ಹೇಳಿ ಹೇಳ್ತಾರೆ. ಸರಿ ಅಂತ ಸುಮ್ಮನೆ ನಿಂತಿರ್ತಾಳೆ. ಈ ಕಡೆ ನೋಡಿದ್ರೆ ಮೋನಿಕಾ ಬರ್ತಾ ಇರ್ತಾಳೆ. ಹಾಗೆ ಅವರ ಅಮ್ಮ ಮತ್ತು ದೊಡ್ಡಮ್ಮ ಕೂಡ ಎದುರುಗಡೆನೇ ಬರ್ತಾರೆ. ಬಂದ ತಕ್ಷಣ ನಾನು ಡ್ಯಾಶ್ ಹೊಡಿತಾರೆ. ಡ್ಯಾಶ್ ಹೊಡೆದಾಗ ಸಾರಿ ಅಂತ ಹೇಳಿ ಹೇಳ್ತಾಳೆ. ಅದಾದಮೇಲೆ ಅವಳು ಸಾರಿ ಅಮ್ಮ ಅಂತ ಹೇಳಿ ಹೋಗ್ತಾ ಇರಬೇಕಿದ್ರೆ, ಅವಳು ನೋಡ್ತಾ ಇದ್ರೆ ಯಾಕೋ ಸುಮ್ಮನೆ ನಡಿಯೇ ಅಂತ ಹೇಳಿ ಹೇಳ್ತಾಳೆ. ಸರಿ ಅಂತ ಹೇಳಿ ಅವ್ರು ಆ ಕಡೆಗೆ ಹೋಗ್ತಾರೆ. ನಮ್ಮ ಮೋನಿಕಾ ಥರ ಅನ್ನಿಸ್ತಾ ಇದ್ದಾಳಲ್ವಾ, ಪಾಪ ಅವಳು ಏನಾದರೂ ನಮ್ಮ ಥರನೇ ಯಾರಾದರೂ ವೇಷ ಹಾಕೊಂಬಂದಿರೋಳಾಗಿರ್ಬೋದಾ ಅಂತ ಹೇಳಿ ಅನ್ಕೋತಾ ಇರ್ತಾಳೆ. ಕಾಂತ ಬಾ ಅಂತ ಹೇಳಿ ಅವ್ರ ಅಕ್ಕ ಅಲ್ಲಿಂದ ಕರ್ಕೊಂಡು ಹೋಗ್ಬಿಡ್ತಾಳೆ. ಸರಿ ಅಂತ ಹೋಗ್ತಾಳೆ.
ಈ ಕಡೆ ನೋಡಿದ್ರೆ ಅನಿಕೇತು ಅವಳ ತಂಗಿಯನ್ನ ಕೇಳ್ತಾ ಇರ್ತಾಳೆ, ಮಾಮ್ ಎಲ್ಲಿ ಇದ್ರೊಳಗಡೆ ಕಾಣಿಸ್ತಾನೆ ಇಲ್ವಲ್ಲ, ಮಾಮ್ಗೆ ಶೇಮ್ ಆಗಿದೆಯಂತೆ, ಅವರು ಈಗ ಬರೋದಿಲ್ವಂತೆ ಅಂತ ಹೇಳ್ತಾರೆ. ಏನೋ ಬರೋದಿಲ್ವಂತ, ಪ್ರಾಬ್ಲಮ್ ಆಯಿತು ಅಂತ ಹೇಳ್ಬಿಟ್ಟು ಹಾಗೆ ಕೂತ್ಕೊಡ್ರೆ ಎಲ್ಲ ಸರಿ ಹೋಗುತ್ತೆ ಅಂತ ಅಂದ್ಕೊಂಡಿದ್ದೀರಾ? ಅದೆಲ್ಲ ಸರಿ ಹೋಗಬೇಕು ಅಂತ ಅಂದರೆ ಮಾಮ್ ಎಲ್ಲಿಗೆ ಬರಬೇಕು, ಇವರೆಲ್ಲರೂ ಖುಷಿಯಾಗಿದ್ದಾರಲ್ವಾ, ಇದನ್ನೆಲ್ಲ ತಪ್ಪಿಸ್ಲೇಬೇಕು ಅಂತ ಹೇಳ್ತಾ ಇರ್ತಾಳೆ. ಆಗ ಏನೋ ಮಾಮ್ ಎಲ್ಲಿಗೆ ಬರಬೇಕಾ, ಹೌದು ನೀನು ಹೋಗಿ ಕರ್ಕೊಂಡು ಬಾ ಹೋಗು ಅಂತ ಹೇಳಿ ಕಳಿಸ್ತಾರೆ. ಸರಿ ಆಯಿತು ಅಂತ ಹೇಳಿ ಅವಳು ಕೂಡ ಕರ್ಕೊಂಡು ಬರೋದಕ್ಕೆ ಅಂತ ಹೇಳಿ ಹೋಗ್ತಾಳೆ. ಆ ಕಡೆ ಹೋಗ್ತಾ ಇರಬೇಕಿದ್ರೆ ಮೋನಿಕಾ ಬರ್ತಾ ಇರ್ತಾಳೆ. ಆಗ ಡ್ಯಾಶ್ ಹೊಡೆದ ತಕ್ಷಣ, ನಾನು ನಿನ್ನನ್ನು ಆಗ್ಲಿಂದ ನೋಡ್ತಾ ಇದ್ದೀನಿ, ಜ್ಯೂಸ್ ಇಟ್ಕೊಂಡು ಯಾರಿಗೂ ಕೊಡ್ದೇನೆ ಯಾಕೆ ಈ ರೀತಿ ಓಡಾಡ್ತಾ ಇದೆಯಾ? ಅದು ಮೇಡಮ್ ಗೆಸ್ಟ್ ಇರೋ ಕಡೆನೇ ಹೋಗ್ತಾ ಇದ್ದೀನಿ, ನಿನ್ನನ್ನು ಕ್ಯಾಟ್ ವಾಕ್ ಮಾಡ್ತಾ ಇಲ್ಲ, ಬೇಗ ಬೇಗ ಹೋಗಿ ಜ್ಯೂಸ್ ಎಲ್ಲ ಕೊಡು ಅಂತ ಹೇಳ್ತಾರೆ. ಸರಿ ಆಯಿತು ಅಂತ ಹೋಗ್ತಾ ಇರ್ತಾಳೆ. ಅದೇ ಟೈಮಿಗೆ ಒಂದು ನಿಮಿಷ ನಿಂತ್ಕೋ, ಅರೆ ಇವಳು ಏನಾದರೂ ಕಂಡಿಡಿದ್ಬಿಟ್ಲಾ, ಇವಳು ಅನಿಕೇತ್ ತಂಗಿ ಅಲ್ವಾ ಅಂತ ಹೇಳಿ ಹೇಳ್ತಾ ಇರ್ತಾಳೆ. ಅದಾದಮೇಲೆ ನಾನು ಎಲ್ಲೋ ನೋಡಿದ್ದೀನಿ ಅಂತ ಹೇಳಿ ಹೇಳ್ತಾನೆ. ಆಗ ಅದು ನೀವು ನನ್ನ ನೋಡಿರೋದಕ್ಕೆ ಚಾನ್ಸ್ ಇಲ್ವಲ್ಲ, ಇಲ್ಲ ನಿನ್ನ ಕಣ್ಗಳನ್ನ ನೋಡಿದ್ರೆ ನಂಗೆ ಹಾಗೆ ಅನ್ನಿಸ್ತಾ ಇದೆ. ನಿಮ್ಮದು 100 ಇಯರ್ ಸೆಲೆಬ್ರೇಷನ್ ಆಯ್ತಲ್ಲ ನಿಮ್ಮ ಕಂಪ್ನಿದು, ಅವಾಗ ಬಂದಿದ್ದೆ ನಾನು, ಅಲ್ಲೇ ವೇಟರ್ ಕೆಲಸ ಮಾಡಿದ್ದು ಅಂತ ಹೇಳಿದಾಗ, ಹೌದಾ ನಾನು ಎಷ್ಟು ಬ್ರಿಲಿಯಂಟ್ ನೋಡು, ಇವಾಗಲೇ ಆಗಿರೋ ಫಂಕ್ಷನ್ನಲ್ಲಿ ನಿನ್ನನ್ನು ಹೆಂಗೆ ಐಡೆಂಟಿಫೈ ಮಾಡಿದ್ದೀನಿ ಅಂತ ಹೇಳಿ ಹೇಳ್ತಾ ಇರ್ತಾಳೆ. ಮೇಡಮ್ ಓಕೆ ಅಂತ ಹೇಳಿದಾಗ, ನಾನು ತುಂಬ ಗುಡ್ ಅಂತ ಹೇಳಿಬಿಟ್ಟು ಅಲ್ಲಿಂದ ಹೋಗ್ತಾ ಇರ್ತಾಳೆ. ಇವಳು ಅನಿಕೇತ್ ತಂಗಿ ತುಂಬಾ ಬ್ರಿಲಿಯಂಟು, ಬುದ್ಧಿವಂತನದಲ್ಲ ದಡ್ತನದಲ್ಲಿ ಅಂತ ಹೇಳಿ ಅವಳು ಕೂಡ ಅಲ್ಲಿಂದ ಹೋಗ್ತಾಳೆ. ಈ ಕಡೆ ನೋಡಿದ್ರೆ ಎಲ್ಲರೂ ಕೂಡ ಬಂದು ಆಶೀರ್ವಾದ ಮಾಡಿ ಹೋಗ್ತಾ ಇರ್ತಾರೆ, ಗಿಫ್ಟ್ ಎಲ್ಲ ಕೊಡ್ತಾ ಇರ್ತಾರೆ. ಇವ್ರ ಮನೆಯವರೆಲ್ಲರೂ ಕೂಡ ಅಲ್ಲೇ ಕೆಳಗಡೆ ಕೂತ್ಕೊಂಡು ನೋಡ್ತಾ ಇರ್ತಾರೆ. ನೋಡಿದ್ರಾ ನಮ್ಮ ಗೌರಿ ಈ ಮನೆಗೆ ಬಂದು ಎಷ್ಟು ಒಳ್ಳೆ ಕೆಲಸ ಆಯಿತು ಅಂತ ಹೇಳ್ಬಿಟ್ಟು ಆ ಮೋನಿಕಾ ಇಲ್ಲಿಂದ ಓಡೋಗಿರೋದೇ ಸರಿ ಹೋಯಿತು. ಗೌರಿ ಮುಖದಲ್ಲಿ ಆ ಒಂದು ಒಳ್ಳೆ ಸಂಸ್ಕಾರ, ಆ ಒಂದು ಲಕ್ಷಣ, ಈ ಮನೆಗೆ ದೇವತೆ ಥರ ಬಂದಿದ್ದಾಳೆ ಅಂತ ಹೇಳಿದಾಗ, ಹೌದು ಅತ್ತೆ ನಾನು ನೋಡ್ತಾ ಇದ್ದೀನಲ್ವಾ, ಗೌರಿ ತುಂಬ ಒಳ್ಳೆ ಹುಡುಗಿ, ಅವಳು ಯಾವುದೇ ರೀತಿಯೂ ಕೂಡ ಯಾವುದಕ್ಕೂ ಕೋಪ ಮಾಡ್ಕೊಳ್ಳೋದಿಲ್ಲ, ಎಷ್ಟು ತಾಳ್ಮೆಯಿಂದ ಇರ್ತಾಳೆ. ಹಾಗೆ ನಾನು ಈ ಥರ ತಾಳ್ಮೆಯಿಂದ ಇರೋ ಹುಡುಗಿನ ಅದು ಈ ಕಾಲದಲ್ಲಿ ನಾನು ನೋಡೇ ಇಲ್ಲ ಅತ್ತೆ, ನಮ್ಮ ಮನೆಗೆ ತತ್ನಾಗಿರೋ ಸೊಸೆ ಅಂತ ಹೇಳಿ ಹೇಳ್ತಾಳೆ. ಹೌದೌದು ಅಂತ ಹೇಳಿದಾಗ, ಅದಕ್ಕೆ ಅಂತ ಹೇಳಿದಾಗ, ಸ್ವಲ್ಪ ಎಲ್ಲರೂ ಕೂಡ ಸಾಕು ಮಾಡ್ತೀರಾ ಅಂತ ಹೇಳಿ ಸರಿತಾ ಬೈತಾಳೆ. ಆಗ ಯಾಕೆ ಏನಾಯಿತು, ನಾವು ಮೋನಿಕಾ ಬಗ್ಗೆ ಮಾತಾಡಿದ್ಕಾ ಅಥವಾ ಗೌರಿನ ಹೊಗಳಿದ್ಕಾ, ಎರಡಕ್ಕೂ ಅಂತ ಹೇಳಿದಾಗ, ಸರಿತಾ ನೀನು ಇದ್ರ ಬಗ್ಗೆ ಎಲ್ಲ ಮಾತಾಡೋದಕ್ಕೂ ಮುಂಚೆ ಅಲ್ಲೊಂದ್ಸಲ ಸ್ಟೇಜ್ ಮೇಲೆ ನೋಡು ಅವಳನ್ನ ಅಂತ ಹೇಳಿ ಹೇಳ್ತಾರೆ. ಅವಳು ಎಲ್ಲರ ಕಾಲಿಗೂ ಬಿದ್ದು ನಮಸ್ಕಾರ ಮಾಡ್ಕೊಂಡು ಚೆನ್ನಾಗಿ ಮಾತಾಡಿಸ್ತಾ ಇರೋದನ್ನು ನೋಡಿ ಇವಳು ಕೋಪ ಮಾಡ್ಕೋತಾ ಇರ್ತಾಳೆ. ಈ ಕಡೆ ಸ್ವಲ್ಪ ಓವರಾಗಿ ಆಡಬೇಡ, ಎಲ್ಲರ ಕಾಲಿಗೆ ಬೀಳೋ ಅವಶ್ಯಕತೆ ಇಲ್ಲ, ಅಯ್ಯೋ ದೊಡ್ಡವ್ರ ಕಾಲಿಗೆ ಬೀಳೋದಕ್ಕೆ ಅವಶ್ಯಕತೆ ಯಾಕೆ ಬೇಕು, ಅವ್ರ ಆಶೀರ್ವಾದ ಬೇಕು ಅಂದರೆ ಕಾಲಿಗೆ ಬಿದ್ದರೆ ಏನು ತಪ್ಪಿಲ್ಲ ಅಂತ ಹೇಳ್ತಾರೆ. ಆಗ ಇದು ಹಳ್ಳಿ ಅಲ್ಲ ಸಿಟಿ, ಕಾಲಿಗೆ ಬಿದ್ದು ನಮಸ್ಕಾರ ಮಾಡ್ಕೊಳ್ಳೋದಕ್ಕೆ ಹಳ್ಳಿ ಆದ್ರೇನು ಸಿಟಿ ಆದ್ರೇನು, ಸಂಸ್ಕಾರದ ಪದದ ಸ್ಪೆಲ್ಲಿಂಗ್ ಗೊತ್ತಿಲ್ಲ ಅಂದರೆ ಕೇಳು ಹೇಳ್ಕೊಡ್ತೀನಿ, ಅಷ್ಟು ಚೀಪ್ ಲೆವೆಲ್ಗೆ ಇಳ್ದಿಲ್ಲ ಅಂತ ಹೇಳಿದಾಗ, ಅದಕ್ಕಿಂತ ಲೋ ಲೆವೆಲ್ ಅಂತ ಹೇಳಿಲ್ವಾ ಅಂತ ಹೇಳಿದಾಗ, ಜಾಸ್ತಿ ಮಾತಾಡ್ತಾ ಇದೆಯಾ, ನಾನು ಮಾತಾಡೋದೇ ಹೀಗೆ ಅಂತ ಹೇಳಿ ಹೇಳ್ತಾ ಇರ್ತಾನೆ. ಸರಿ ಆಯಿತು ಅಂತ ಹೇಳ್ಬಿಟ್ಟು ಅವರಿಬ್ಬರು ಕೂಡ ಖುಷಿಯಾಗಿರ್ತಾರೆ. ಇದನ್ನೆಲ್ಲ ಮೋನಿಕಾ ನೋಡ್ತಾ ಇರ್ತಾಳೆ. ಈ ಅನಿಕೇತ್ ಎಲ್ಲಿಗೋದ ಅಂತ ಹೇಳಿ ಆ ಕಡೆ ಈ ಕಡೆ ಎಲ್ಲ ಹುಡುಕ್ತಾ ಇರ್ತಾಳೆ. ಈ ಕಡೆ ನೋಡಿದ್ರೆ ಅವ್ರ ಅಮ್ಮ ಹೋಗ್ತಾ ಇರ್ತಾರೆ. ಆಗ ಸದ್ಗುಣ ಬಂದ್ಬಿಟ್ಟು, ಎಲ್ಲಿಗೆ ಹೋಗ್ತಾ ಇದ್ದೀರಾ, ನಿಂತ್ಕೊಳ್ಳಿ, ನೆಕ್ಸ್ಟ್ ಸ್ಟೇಜ್ ಪರ್ಫಾರ್ಮೆನ್ಸು ನಿಮ್ಮದೇ ಅಂತ ಹೇಳಿದಾಗ, ಏನೋ ಸ್ಟೇಜ್ ಪರ್ಫಾರ್ಮೆನ್ಸ್ ಅಂತ ಹೇಳಿ ಇಬ್ರಿಗೂ ಕೂಡ ಶಾಕ್ ಆಗೋಗ್ಬಿಡುತ್ತೆ. ಅಕ್ಕ ಏನಕ್ಕ ಮಾಡಲಿ, ಸ್ಟೇಜ್ ಮೇಲೆ ಹೋದರೆ ನನಗೇನು ಮಾಡೋದಕ್ಕೆ ಬರುತ್ತೆ, ನನಗೇನು ಗೊತ್ತಿಲ್ಲ ಅಂತ ಹೇಳಿದಾಗ, ಏನೋ ಒಂದು ಮಾಡಿದ್ರಾಗುತ್ತೆ ತಡಿಯೇ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಅಷ್ಟೊಳಗಡೆ ಮಕ್ಕಳೆಲ್ಲ ಬಂದು ಇವಳನ್ನ ಸುತ್ತಾಕೊಂಡು ಇದು ಮಾಡ್ತಾ ಇರ್ತಾರೆ. ಟೋಪಿ ಎಲ್ಲ ಬಿದ್ದೋಗ್ಬಿಡುತ್ತೆ. ಇದು ನಮ್ಮಮ್ಮ ಅನಿಸುತ್ತೆ ಅಲ್ವಾ ಅಂತ ಹೇಳಿ ಗೌರಿ ಅವ್ರ ಅಮ್ಮನ ಪರಿಸ್ಥಿತಿ ನೋಡಿ ತುಂಬಾ ಬೇಜಾರು ಮಾಡ್ಕೋತಾ ಇರ್ತಾಳೆ. ಇದಿಷ್ಟು ಶನಿವಾರದ ವಿಡಿಯೋ.